ದೇವರು ನಿನ್ನ ಜೀವಿತವನ್ನ ಕಡೆಯವರೆಗೂ ನಡೆಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರೇರೆ. ಹಲ್ಲೆಲೂಯ. ನಿನ್ನ ಕಷ್ಟ ಏನೇ ಇರಲಿ, ನಿನ್ನ ಆಲೋಚನೆ, ನಿನ್ನ ಚಿಂತೆ, ನನ್ನ ಜೀವಿತ ಮುಂದೆ ಹೇಗಪ್ಪ ಎಂಬುದಾಗಿದೆಯೋ ಏನೋ, ಆ ದಿನ ರೂತಲು ಮಾಡಿದ ಕೆಲಸ ನವೋಮಿಯನ್ನು ಹಿಡಿದುಕೊಂಡು ಪ್ರಿಯರೇ, ಅದೇ ನೀನು ನಂಬಿರುವಂತ ದೇವರೇ ನನ್ನ ದೇವರೆಂಬುದಾಗಿ ತನ್ನ ಬಾಯಿಯಿಂದ ಉಚ್ಚರಿಸಿದಳು. ಈ ದಿನ ಹೇಳ್ರಿ, ಯೇಸುವೇ ನೀನೇ ನನ್ನ ದೇವರಪ್ಪ, ನನ್ನ ಉಸಿರಿನವರೆಗೂ ನೀನೇ ನನ್ನ ದೇವರು ಸ್ವಾಮಿ. ಎಲ್ಲರೂ ಸ್ವರವೆತ್ತಿ ಯೇಸಪ್ಪ ನೀನೇ ನನ್ನ ದೇವರು ಸ್ವಾಮಿ. ಆ ದಿನ ರೂತಲು ಹೇಳಿದ ಹಾಗೆ ನಾನು ಹೇಳ್ತೇನೆ ಸ್ವಾಮಿ, ನನ್ನ ದೇವರು ನೀನೇ ಯೇಸಪ್ಪ. ಎಲ್ಲ ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ ಪ್ರಿಯರೇ. ಇದುವರೆಗೂ ನಾವು ದೇವರ ಸನ್ನಿಧಿಯಲ್ಲಿ ಸಂತೋಷದಿಂದ ನಾವು ದೇವರನ್ನು ಆರಾಧನೆ ಮಾಡಿದೆವು, ಸ್ತುತಿಸಿದೆವು. ಈ ಕೃತಜ್ಞತೆ ಸಲ್ಲಿಸುವಂತ ಸಮಯ. ಯೆಸಯ್ಯ ನಿನಗೆ ಸ್ತೋತ್ರಪ್ಪ. ನನ್ನ ದುಃಖವನ್ನ ಸಂತೋಷವಾಗಿ ಮಾರ್ಪಡಿಸುವ ದೇವರು ನೀನು ಸ್ವಾಮಿ. ಈ ಲೋಕದ ಮನುಷ್ಯರು ಅಪ್ಪ, ಈ ಲೋಕದ ಜನಗಳು ನನ್ನ ನೋಡಿ ಯಾಲಿಸಬಹುದು ಹೇಗೆ ಅವರ ಮುಂದಿನ ಜೀವಿತ ಎಂಬುದಾಗಿ, ಆದರೆ ನಾನು ನಂಬಿರುವಂತ ನನ್ನ ಸೇನಾಧೀಶ್ವರನಾದ ಯೆಹೋವನೇ ಹೇಳ್ತಿದ್ದಾರೆ, ನಿನ್ನ ದುಃಖವನ್ನ, ನಿನ್ನ ಕಣ್ಣೀರನ್ನ ನಾನು ಸಂತೋಷವಾಗಿ ಬದಲಾಯಿಸ್ತೇನೆ ಮಗುವೆ ಎಂಬುದಾಗಿ. ನಿನ್ನಿಂದ ಎಲ್ಲವೂ ಸಾಧ್ಯ ಅಯ್ಯ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಅಪ್ಪ ನಿನಗೆ ನಾನು ಸ್ತೋತ್ರ ಮಾಡ್ತೇನೆ. ನನ್ನ ತಂದೆಯ ಸ್ತೋತ್ರ. ನಮ್ಮ ಬಾಯಿಗಳನ್ನು ತೆಗೆದು ಕಳೆದ 9 ತಿಂಗಳು ನಮ್ಮನ್ನು ಕಾಪಾಡಿದ ದೇವಾದಿ ದೇವನಿಗೆ ಯೇಸಪ್ಪ ನಿನಗೆ ಸ್ತೋತ್ರ. 9 ತಿಂಗಳಪ್ಪ ನನ್ನನ್ನ, ನನ್ನ ಕುಟುಂಬವನ್ನ, ಮಕ್ಕಳನ್ನ ಸುರಕ್ಷಿತವಾಗಿ ಇಟ್ಟಿದ್ದೀರಿ. ನನ್ನ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನನಗೆ ಶುಭವಾಯಿತು ಸ್ವಾಮಿ. ಎಷ್ಟೋ ಜನರಪ್ಪ ಕಳೆದ ತಿಂಗಳಿದ್ದವರು ಈ 10ನೇ ತಿಂಗಳಲ್ಲಿ ಇಲ್ಲ ದೇವರೇ. ಎಷ್ಟೋ ಶ್ರೀಮಂತರು ಗತಿಸಿ ಹೋದರು, ಕೋಟಿಗಟ್ಟಲೆ ಹಣ ಇರುವಂತವರು ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋದರು ಪ್ರಿಯರೇ. ಆದ್ರೆ ನಿನ್ನ ಕರ್ತನು ನಮ್ಮನ್ನ ಸಜೀವರ ಸಂಖ್ಯೆಯಲ್ಲಿ ಇಳಿಸಲ್ಪಟ್ಟಿದ್ದಾರೆ. ಅಂತ ದೇವರನ್ನ ನೋಡಿ ಯೇಸಪ್ಪ ನಿನಗೆ ಸ್ತೋತ್ರ. ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ, ನೀವು ತೋರಿಸಿದ ದಯೆಗಾಗಿ ಸ್ತೋತ್ರ ಅಪ್ಪ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನಾನು ನೀನು ಕೈ ಬಿಡ್ಲಿಲ್ಲ ಸ್ವಾಮಿ. ನನ್ನ ತಂದೆಯಾಗಿ, ನನ್ನ ತಾಯಿಯಾಗಿ, ನನ್ನ ಬಂಧುವಾಗಿ, ನನ್ನ ಬಳಗವಾಗಿ ದೇವರೇ ನನ್ನ ಕೈ ಹಿಡಿದುಕೊಂಡು ನಡೆಸಿದ್ದೀರಲ್ಲವಾ, ನಿನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಕೈ ಬಿಡನೆಂದಿರುವೆ. ನಂಬಿಕೆ ಅಂತ ಹೇಳುವವಾ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು,
ಹೌದು ಸ್ವಾಮಿ. ಅಪ್ಪ, ನನ್ನ ಬಂಧು ನೀನೇ ಅಪ್ಪ, ನನ್ನ ಮಿತ್ರನು ನೀನೇ ಅಪ್ಪ. ನಾನು ಶೂನ್ಯವಾಗಿದ್ದಾಗ, ನಾನು ಕೆಳಗಿನ ಸ್ಥಿತಿಯಲ್ಲಿದ್ದಾಗ, ನನ್ನ ಎಲ್ಲರೂ ಕೈ ಬಿಟ್ಟು ಹೋದಾಗ ನನ್ನ ನೀನು ಕೈ ಬಿಡ್ಲಿಲ್ಲ ಸ್ವಾಮಿ. ನೀನು ಒಳ್ಳೆಯವರಾಗಿದ್ದೆ ಅಪ್ಪ. ನನ್ನ ಕುಟುಂಬವನ್ನ ಕರ್ತನೇ ದಿನ ನಾನು ನೋಡ್ತಾ ಇರೋದು ನಿನ್ನ ಕೃಪೆಯಿಂದ. ನನ್ನ ಗಂಡ ಬದಲಾಗಿದ್ದಾರೆ, ನಿನ್ನ ಕೃಪೆ ಅಪ್ಪ. ನನ್ನ ಹೆಂಡತಿ ನನ್ನ ಕುಟುಂಬವನ್ನು ನಡೆಸಿಕೊಂಡು ಹೋಗ್ತಾ ಇರೋದು ನಿನ್ನ ಕೃಪೆ ಅಪ್ಪ. ಎಲ್ಲ ಪುರುಷರು, ಎಲ್ಲ ಸ್ತ್ರೀಯರು ಕರ್ತರು ನಿಮ್ಮ ಜೀವಿತದಲ್ಲಿ ಮಾಡಿದ ಮೇಲುಗಳನ್ನು ನೆನೆಸಿಕೊಂಡು ನೀವು ದೇವರನ್ನು ಸ್ತುತಿಸುವಾಗ ಇನ್ನೂ ಹೆಚ್ಚಾದ ಮಹತ್ತಾದ ಕಾರ್ಯಗಳನ್ನ ನಿನ್ನ ಕುಟುಂಬದಲ್ಲಿ ನೀನು ಕಾಣ್ಲಿಕ್ಕಿದ್ದೆ ಮಗುವೆ. ಯಾವ ಆಲೋಚನೆ ನಿನ್ನಲ್ಲಿದೆ? ನಿನ್ನ ಮಗುವಿನ ಯೋಚನೆಯ, ನಿನ್ನ ಭವಿಷ್ಯತ್ತಿನ ಯೋಚನೆಯ, ನಿನ್ನ ಮಕ್ಕಳ ಪರವಾಗಿ ನಿನ್ನ ಆಲೋಚನೆ ಏನಾಗಿದೆ? ನಿನ್ನ ಆಲೋಚನೆ ಎಲ್ಲ ಬಿಟ್ಟು ಸರ್ವಶಕ್ತನಾದ ತಂದೆಯ ಬಳಿಯಲ್ಲಿ ನೀನು ಎಲ್ಲವನ್ನು ಒಪ್ಪಿಸಿಕೊಡುವಾಗ ಅವರು ನೋಡಿಕೊಳ್ಳುತ್ತಾರೆ. ಪ್ರಿಯರೇ, ದೇವರ ವಾಕ್ಯ ನಾವು ನೋಡ್ತೇವೆ, ಮಗಳೇ ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡುತ್ತೇನೆ ಎಂಬುದಾಗಿ. ಎಸೆಯ, ನಿನ್ನನ್ನು ನಂಬಿದ್ದೇನೆ, ನಿನ್ನ ಬಿಟ್ಟು ನನಗೆ ಯಾರು ಇಲ್ಲ ಸ್ವಾಮಿ. ನನ್ನ ಜೀವಿತದ ಪ್ರಾರಂಭವು ಅಂತ್ಯವು ನೀನೇ ಅಪ್ಪ. ಅಲ್ಫಾ ಓಮೆಗ ನೀನೇ ಸ್ವಾಮಿ. ನನ್ನ ಜೀವಿತದ ಪ್ರಾರಂಭವು ಸಮಾಪ್ತಿಯು ನೀನೇ ಸಪ್ಪ. ನನ್ನ ನಡೆಸಯ್ಯ. ಇದುವರೆಗೂ ನನ್ನ ಬಲದಲ್ಲಿ ನಾನು ನಡೆದು ಬಿಟ್ಟೆ, ನನ್ನ ಜ್ಞಾನದಲ್ಲಿ ನಾನು ನಡೆದು ಬಿಟ್ಟೆ. ಆದ್ರೆ ಇನ್ನು ಮೇಲೆ ಸ್ವಾಮಿ ನನ್ನ ಜೀವಿತವನ್ನ ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ನನ್ನ ನಿಟಾದ ಮಾರ್ಗದಲ್ಲಿ ನಡೆಸು ಸ್ವಾಮಿ. 9 ತಿಂಗಳು ಕಂಡಂತ ನಿನ್ನ ಕೃಪೆಗಿಂತಲೂ ಈ 10ನೇ ತಿಂಗಳು ಸ್ವಾಮಿ ಇನ್ನು ಅಧಿಕವಾಗಿ ನನ್ನನ್ನು ಆಶೀರ್ವದಿಸಪ್ಪ. ನನ್ನ ಜೀವಿತ ಅನೇಕರಿಗೆ ಪ್ರಯೋಜನಕರವಾಗಿರಬೇಕು. ಏನೋ ಹೊಟ್ಟೆ ಏನೋ ಸತ್ಯ ಎಂಬುದಾಗಿರಬಾರ್ದು ಪ್ರಿಯರೇ. ನನ್ನ ಜೀವಿತ ಅನೇಕರಿಗೆ ಒಂದು ನೆರಳನ್ನು ಕೊಡುವಂತದ್ದಾಗಿರಬೇಕು. ನನ್ನ ಜೀವಿತ ಅನೇಕರಿಗೆ ಮಾರ್ಗದರ್ಶನವನ್ನು ನೀಡುವಂತದ್ದಾಗಿರಬೇಕು. ಎಸೆಯ, ನಿನಗೆ ಸ್ತೋತ್ರ. ನಮ್ಮ ಸಂಗಡ ವಾಕ್ಯದ ಮೂಲಕ ಮಾತನಾಡಪ್ಪ. ಪ್ರೀತಿಯ ನಿನ್ನ ಮಕ್ಕಳು ಯಾರೆಲ್ಲ ದೇವರ ದುಃಖದಲ್ಲಿ ಕಣ್ಣೀರಿನಲ್ಲಿ ಬಂದಿದ್ದಾರೋ, ಪ್ರಶ್ನೆಯ ಮೂಲಕ ಬಂದಿದ್ದಾರೋ, ಇಲ್ಲಿಂದ ಹೋಗುವಾಗ ಉತ್ತರವನ್ನು ಪಡೆದುಕೊಂಡು ಹೋಗಲಿ ಸ್ವಾಮಿ. ಕಾರಣ ನನ್ನ ಯೇಸು ಮಾತನಾಡುವ ದೇವರು, ಅವರು ಕಲ್ಲು ಮಣ್ಣ ಅಲ್ಲ ಪ್ರಿಯರೇ. ನೀನು ನಂಬೋದಾದ್ರೆ ಮಾತ್ರ ನಿನ್ನ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ಎಸಪ್ಪ, ನಿನ್ನ ಮಕ್ಕಳಿಗೆ ನಂಬಿಕೆಯನ್ನು ಹುಟ್ಟಿಸು. ಕಲ್ಲಾಗಿರುವಂತ ಹೃದಯದಲ್ಲಿ ಸ್ವಾಮಿ ನಿನ್ನ ಅದ್ಭುತವನ್ನು ಮಾಡೆಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಮಹಿಮೆ ನಿಮಗೆ. ನಜರೇತಿನ ಯೇಸುವಿನ ನಾಮದಲ್ಲಿ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ ತಂದೆಯೇ. ಆಮೆನ್.